ಎಸ್ ಈಗಾಗಲೇ ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ವಿ. ಇನ್ನು ಬೆಂಗಳೂರಿನಲ್ಲಿ ರಣ ಮಳೆ ತಪ್ಪಿದ ಭಾರೀ ದುರಂತ. ತಡರಾತ್ರಿ ಸುರಿದಂತಹ ಮಳೆಗೆ ಹಲವೆಡೆ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಬೆಂಗಳೂರಿನಲ್ಲಿ ರಣ ಮಳೆ ತಪ್ಪಿದ ಭಾರೀ ದುರಂತ. ತಡರಾತ್ರಿ ಸುರಿದ ಮಳೆಗೆ ಹಲವೆಡೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರತಿ ಮಳೆಗೂ ಈ ಅಂಡರ್ ಪಾಸ್ನಲ್ಲಿ ಅನಾಹುತ ಪಕ್ಕ ಕಟ್ಟಿಟ್ಟ ಬುತ್ತಿ. ಮಹದೇವಪುರ ರೈಲ್ವೆ ಅಂಡರ್ ಪಾಸ್ ಜಲಾವೃತ ಪೂರ್ತಿಯಾಗಿ ಆಫೀಸ್ಗೆ ತೆರಳುತ್ತಿದ್ದಂತಹ ವ್ಯಕ್ತಿಗೆ ಅಂಡರ್ ಪಾಸ್ ಕಂಟಕ ಆಗಿದೆ. ವಾಹನದ ಟೈರ್ನಲ್ಲಿ ಇಳಿದ ನೀರು, ಕೆಳಗೆ ಬಿದ್ದ ವೃದ್ಧ. ಅಂಡರ್ ಪಾಸ್ನಲ್ಲಿ ಬಿದ್ದ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಮಳೆಗೆ ಕೆಆರ್ಪುರ ಮಹದೇವಪುರದಲ್ಲಿ ಟ್ರಾಫಿಕ್ ನಿಭಾಯಿಸಲು ಮೋಟಾರ್ ಪಂಪ್ ಅಳವಡಿಕೆ. ಪಂಪ್ ಮೂಲಕ ನೀರು ಹೊರಕ್ಕೆ ಹಾಕಲು ಪ್ರಯತ್ನ. ಕೆಲವೇ ನಿಮಿಷಕ್ಕೆ ಕೆಟ್ಟು ನಿಂತ ಮೋಟಾರ್ ಪಂಪ್. ಬೆಂಗಳೂರಿನಲ್ಲಿ ರಣ ಮಳೆ ತಪ್ಪಿದ ಭಾರೀ ದುರಂತ. ಈಗಾಗಲೇ ಎಲ್ಲೆಡೆ ಮಳೆ ಆರ್ಭಟ ಜೋರಾಗಿದೆ. ಪ್ರತಿ ಮಳೆಗೂ ಈ ಅಂಡರ್ ಪಾಸ್ನಲ್ಲಿ ಅನಾಹುತ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು. ಮಳೆ ಆಯಿತು ಅಂತ ಅಂದರೆ ಬೆಂಗಳೂರಿನಲ್ಲಿ ಗೊತ್ತಿದೆ ನಮಗೆ, ಸಾಮಾನ್ಯ ಕಾಮನ್ ಇಶ್ಯೂ ಅಂತ ಹೇಳ್ತೀವಲ್ಲ, ಹಂಗೆ ಕಾಮನ್ ಇಶ್ಯೂ ಮಳೆ ಆಯಿತು ಅಂತ ಅಂದರೆ ಬೆಂಗಳೂರಿನಲ್ಲಿ. ಇದೀಗ ಅಂಡರ್ ಪಾಸ್ ಕಂಟಕ ನೋಡಿ. ಎಸ್, ಗಮನಿಸ್ತಾ ಇದ್ದೀವಿ ನಾವು. ಅಂಡರ್ ಪಾಸ್ನಲ್ಲಿ ನೀರು ಹೊರ ತೆಗೆಯುವಂಥ ಕೆಲಸ ಮಾಡಿದ್ರು, ಮಷಿನ್ ಕೂಡ ಅಲ್ಲಿ ಕೆಟ್ಟು ಹೋಗಿತ್ತು. ಎಸ್ ನೋಡಿ, ನಾವು ಗಮನಿಸ್ತಾ ಇದ್ವಿ ವಾಹನ ಸವಾರರ ಪರದಾಟ ಯಾವ ರೀತಿಯಾಗಿದೆ. ಪೂರ್ತಿ ಟೈರ್ ಮುಚ್ಚಿ ಹೋಗಿದೆ. ಅಲ್ಲಿ ಆ ಲೆವೆಲ್ಗೆ ನೀರಿದೆ. ಅಲ್ಲಿ ಎಂಜಿನ್ಗೆ ಹೋಗಿ ಅಲ್ಲಿ ಸಮಸ್ಯೆ ಆಗುವಂಥದ್ದು ಆಗ್ಬೋದು, ಅಥವಾ ಈಗ ವೃದ್ಧ ಅಲ್ಲಿ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತೆ. ಪ್ರತಿ ಬಾರಿನೂ ಈಗ ಸಮಸ್ಯೆ ಆಗುತ್ತೆ ಅಂತ ಅಂದರೆ ಯಾಕೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಿಲ್ಲ? ಅಲ್ಲಿ ಏನಾದರೂ ಸರಿಪಡಿಸುವಂಥ ಕೆಲಸ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಕಣ್ಣಿದ್ದು ಕುರುಡರಾಗಿರೋದಿದ್ದಾರೆ ನಮ್ಮ ಅಧಿಕಾರಿಗಳು. GBA ಏನ್ ಮಾಡ್ತಾ ಇದೆಯಪ್ಪ? ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಡದಾಡ್ಕೊಳ್ತಾ ಇದ್ದೀರಲ್ಲ, ಇಲ್ಲೇನಾಗ್ತಿದೆ ಕೆಲಸ?